ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ತಾಂಡವ್ಗೆ ಕಪಾಳ ಮೋಕ್ಷ, ಲಕ್ಷ್ಮಿಯ ಎಂಟ್ರಿ, ಭಾಗ್ಯ ದುರ್ಗಿ ಆಗ್ತದಾಳೆ. ಹಾಗಿದ್ರೆ ಇದೆಲ್ಲದರ ನಡುವೆ ಕತೆಗೆ ಭಾರಿ ಟ್ವಿಸ್ಟ್ ಸಿಗ್ತದೆ. ಏನಾಯ್ತು, ಏನು ಕತೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಕಾಮತ್ ಅವರ ಹತ್ರ ಇಲ್ದಿರೋದನ್ನೆಲ್ಲ ಹೇಳ್ತಾರೆ ಭಾಗ್ಯ ಬಗ್ಗೆ. ಇದರಿಂದಾಗಿ ಕಾಮತ್ ಅವರು ಕೆಂಡಾಮಂಡಲ ಆಗಿದೆ, ಭಾಗ್ಯ ಕುಸುಮನ ಕರ್ತದ, ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ತಾಂಡವ್ ಖುಷಿ ಆಗತ್ತೆ. ಇಲ್ಲಿ ಕುಸುಮ ಭಾಗ್ಯ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇಲ್ಲಿ ಕಾಮತ್ ಅವರು ಸುಮ್ಮನಿರುವುದಿಲ್ಲ. ತದನಂತರ ಇಲ್ಲಿ ತಾಂಡವ್ನ ಹೋಗಿ ಮದುವೆ ಎಲ್ಲನೂ ಕೂಡ ನಿಲ್ಲಿಸುವಂತ ಕಾಮತ್ ಅವರು ಹೇಳ್ತಾರೆ. ಅದೇ ಕಾರಣಕ್ಕೆ ತಾಂಡವ್ ಹೋಗ್ತಿದ್ದಾಗೆ ಕುಸುಮವರು ಹೋಗಿದ್ದೆ, ಈ ರೀತಿ ಮಾಡಬೇಡ, ಎಂತ ಕೆಲಸ ಮಾಡ್ತಿದ್ಯಾ, ಮನುಷ್ಯತ್ವ ಇಲ್ವಾ, ಈ ರೀತಿ ಮದುವೆ ಮುರಿತಿದ್ಯಲ್ಲ ಅಂತ ನನ್ನನ್ನು ಬಿಟ್ಟು ಮದುವೆ ಮಾಡ್ತಿದ್ರೆ ಸುಮ್ಮನಿರ್ತೀನ, ಖಂಡಿತವಾಗ್ಲೂ ಭಾಗ್ಯ ಕಥೆನ ಮುಗಿಸ್ತೀನಿ ಅಂತ ಹೇಳ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊ, ನೀನು ಕೈ ಮುಗ್ದು ಕೇಳ್ಕೋತೀನಿ, ನಿನ್ನ ತಾಯಿ ಕೇಳ್ಕೋತಿದ್ದೀನಿ, ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡ ರಾಜ ಅಂತ ಹೇಳ್ತಿದ್ರೆ, ಹೌದಾ ಹಾಗಿದ್ರೆ ನೀನು ನನ್ನ ಮಾತನ್ನು ಕೇಳಿದ್ರೆ ನಾನು ಈ ಮದುವೆ ನಿಲ್ಲಿಸೋದಿಲ್ಲ, ಭಾಗ್ಯ ಬಿಟ್ಟು ನೀನು ಅಪ್ಪ ನನ್ನ ಜೊತೆ ಬಂದ್ಬಿಡ್ಬೇಕು ಅಂದಾಗ ಅದು ಸಾಧ್ಯನೇ ಇಲ್ಲ ಅಂತ ಕುಸುಮ ಅವರು ಹೋಗ್ಬಿಡ್ತಾರೆ. ಅದ ಕಡೆ ತಾಂಡವ್ ಎಲ್ಲರ ಹತ್ರ ಹೋಗಿ ಮದುವೆ ನಿಲ್ಲಿಸಿ, ಶಾಸ್ತ್ರ ನಿಲ್ಲಿಸಿ, ಮದುವೆ ನಡೆಯೋದಿಲ್ಲ ಅಂತಿದ್ರೆ ಯಾರೂ ಕೂಡ ತಾಂಡವ್ ಮಾತು ಕೇಳ್ತಿಲ್ಲ. ಆಗ ಮತ್ತೆ ತಾಂಡವ್ ಕಾಮತ್ ಹತ್ರ ಬರ್ತಾರೆ. ಅಲ್ಲಿ ಇಡೀ ಭಾಗ್ಯ ಫ್ಯಾಮಿಲಿಯಲ್ಲಿರುತ್ತೆ ಕಾಮತ್ ಅವ್ರ ಜೊತೆ. ನಂತರ ಸರ್ ಯಾರು ಕೂಡ ನನ್ನ ಮದುವೆ ನಿಲ್ಲಿಸಿ ಅಂದರೂ ಕೂಡ ಮದುವೆ ನಿಲ್ಲಿಸೋ ಮಾತೇ ಆಡ್ತಿಲ್ಲ ಅಂದಾಗ ಅವರೇ ನಿನ್ನನ್ನು ಗಣನೆಗೆ ತಗೋತಿಲ್ಲ ಯಾರು ಅಂತ ಬಿಟ್ಟಿದ್ದಾರೆ. ಅಂದಮೇಲೆ ನಾನು ಹುಡುಗನಪ್ಪ, ನಿನ್ನನ್ನು ಗಣನೆಗೆ ತಗೋತೀನಿ ಅನ್ಕೊಂಡಿದ್ಯಾ, ಈ ಮದುವೆ ನಡೆಯುತ್ತೆ ಅಂದಾಗ ಏನ್ ಸರ್ ಮಾತಾಡ್ತಿದ್ದೀರಾ, ಈ ಭಾಗ್ಯನೂ ಸರಿ ಇಲ್ಲ, ಅವಳು ಸಂಸ್ಕಾರದಲ್ಲಿ ಬೆಳೆದಿರೋ ಪೂಜನೂ ಸರಿ ಇಲ್ಲ, ನಿಮ್ಮ ಮನೆ ಸರ್ವನಾಶ ಮಾಡಿ ನುಚ್ಚನೂರು ಮಾಡ್ತಾರೆ ಸರ್, ನಿಜವಾಗ್ಲೂ ಅಂತದ್ದಾಗೆ ಕೆನ್ನೆಗೆ ಒಂದು 4 ಬಾರಿಸ್ತಾರೆ ಇಲ್ಲಿ ಕಾಮತ್ ಅವರು. ತದನಂತರ ತಾಂಡವ್ ಕಿರಿಚ್ಕೋತಾನೆ ಇರ್ತಾರೆ. ಅದೇ ಕಾರಣಕ್ಕೆ ಒಂದಷ್ಟು ಜನಗಳನ್ನ ಬಿಟ್ಟು ಇವ್ರನ್ನ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಿ ಅಂತಾರೆ, ಅವರು ಕೂಡ ಎಳ್ಕೊಂಡು ಹೋಗ್ತಿದ್ದಾರೆ. ಅಷ್ಟರಲ್ಲಿ ಆದೀಶ್ವರ್ ನೋಡ್ತಾರೆ, ಬಟ್ ಹಿಂದೆಯಿಂದ ನೋಡ್ತಾರೆ, ಯಾರಿರ್ಬೋದು ಅನ್ಕೋತಿರ್ತಾರೆ. ಈ ಕಡೆ ತಾಂಡವ್ನ ಆ ಒಂದು ಮದುವೆ ಮಂಟಪದಿಂದ ಕುತ್ತಿಗೆ ಹಿಡಿದು ಹೊರಗಡೆ ಹಾಕ್ತಾರೆ. ಅಷ್ಟರಲ್ಲಿ ಹಿತ ಅದನ್ನ ನೋಡ್ಕೊಂಡು ಬಂದಿದ್ದ, ಸರಿಯಾಗಿ ಮಾಡ್ತಿದ್ದಾರೆ ಇವ್ರಿಗೆ ಶಾಸ್ತಿ ಅಂತ ಅನ್ಕೊಂಡು ಒಳಗಡೆ ಬರ್ತಾರೆ. ಆದೀಶ್ವರ್ ಯಾರದು ಅಂತ ಕೇಳ್ತಿದ್ದಾಗೆ ಹಿತ ಬಂದು ಅವರು ಭಾಗ್ಯ ಗಂಡ, ಭಾಗ್ಯಗೆ ತೊಂದರೆ ಕೊಡಬೇಕು ಅಂತಾನೆ ಬಂದಿದ್ದಾರೆ, ಅವರ ಬದುಕಿ ಭಾಗ್ಯಗೆ ತೊಂದರೆ ಕೊಡುವುದು ಅಂತ ಹೇಳ್ತಾರೆ. ನೀವ್ ಯಾರು ಅಂತ ಕೇಳ್ತಿದ್ದಾರೆ. ನಾನು ಸಿಟಿ ಆಫ್ ಲೈಫ್ ಅಲ್ಲಿ ಕೆಲಸ ಮಾಡ್ತಿರೋದು ಸರ್, ಭಾಗ್ಯ ಕೂಡ ಅಲ್ಲೇ ಕೆಲಸ ಮಾಡ್ತಿದ್ರು ಅಂದಾಗ ಆದೀಶ್ವರ್ಗೆ ಶಾಕ್ ಆಗತ್ತ. ಹೌದು, ಕನಿಕಾ ಮೇಡಮ್ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹಾಕಿದ್ರು, ಬಟ್ ಅವರು ಸತ್ಯ ಏನು ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂದಾಗ ಅಸಿಸ್ಟೆಂಟ್ಸ್ನ ಅಲ್ಲಿಂದ ಕೆಲಸದಿಂದ ತೆಗಿತೀನಿ ಅಂದ್ರು. ಅವ್ರಿಗೋಸ್ಕರ ಭಾಗ್ಯನೇ ಕೆಲಸ ಬಿಟ್ಟು ಹೋದ್ರು ಸರ್ ಅಂತ ಹೇಳಿ ಹಿತ ಅಲ್ಲಿಂದ ಹೋಗ್ತಾರೆ. ಭಾಗ್ಯ ಇಷ್ಟು ತ್ಯಾಗ ಮಾಡಿದಾರ ಅಂತ ಆದೀಶ್ವರ್ಗೆ ಅನ್ಸುತ್ತೆ. ತದನಂತರ ಲಕ್ಷ್ಮಿ ಎಂಟ್ರಿ ಆಗಿದೆ. ಲಕ್ಷ್ಮಿ ಎಂಟ್ರಿ ಆಗ್ತದಾಗೆ ಮದುವೆ ಮನೆಗೆ ಒಂದು ಕಳೆ ಬಂದದ. ಮದುಮಗಳನ್ನ ಕರ್ಕೊಂಡು ಎಲ್ಲರೂ ಕೂಡ ಹಸಿಮಣೆ ಹತ್ರ ಕರ್ಕೊಂಡು ಬರ್ತಾ ಇದ್ರೆ, ಭಾಗ್ಯ ಬಂದಿದ್ದೆ ಪೂಜಾ ಯಾವುದೇ ಕಾರಣಕ್ಕೂ ಹಸಿಮಣೆ ಇರುವುದಿಲ್ಲ, ಈ ಮದುವೆ ನಡೀತಿಲ್ಲ ಅಂತ ಹೇಳಿ ಎಲ್ಲರನ್ನ ಕೂಡ ಕರ್ಕೊಂಡು ಮದುವೆ ಮನೆಯಿಂದ ಹೋಗ್ತಿದ್ರೆ. ಸುನಂದ್ ಅವರು ಏನ್ ಮಾಡ್ತಿದ್ಯಾ ಅಂದಾಗ, ಇಲ್ಲ ಈ ಮದುವೆ ನಡೆಯೋದಿಲ್ಲ ಅಂತಿದ್ದಾರೆ. ಹಾಗಿದ್ರೆ ಯಾಕೆ ಏನು ತಿಳ್ಕೊಬೇಕಾ ಮುಂದಿನ ವಿಡಿಯೋ